ನೋಡಿ ಫ್ರೆಂಡ್ಸ್ ನಮ್ಮ ಬಟ್ಟೆ ತೋರಿಸು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ಬಂಧು ಕನ್ನಡತಿ. ನಾನು ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ಏನು ಕಾರಣ ಅಂತ ಅಂದರೆ ದೀಪಾವಳಿ ಇರೋದ್ರಿಂದ ಬಟ್ಟೆ ಎಲ್ಲ ಪರ್ಚೇಸ್ ಮಾಡೋಕೆ ಹೋಗ್ತಿದ್ದೀವಿ. ಸೊ ಏನೇನು ಪರ್ಚೇಸ್ ಮಾಡ್ತೀವಿ, ಎಲ್ಲಿ ಪರ್ಚೇಸ್ ಮಾಡ್ತೀವಿ, ಯಾವ ಸ್ಟೋರಲ್ಲಿ ಪರ್ಚೇಸ್ ಮಾಡ್ತೀವಿ ಎಲ್ಲ ತೋರಿಸ್ಕೊಡ್ತೀನಿ. ಸೊ ಒಂದು ಸಣ್ಣದು ವ್ಲಾಗ್ ಮಾಡ್ತಿದ್ದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ಅಮ್ಮ, ನಮ್ಮ ಮಾಮ ಒಂದು ಮಗ ಎಲ್ಲ ಇಲ್ಲೇ ನಿಂತಿದ್ದಾರೆ. ಹೋಗ್ತಿದ್ದೀವಿ ಎಲ್ಲರೂ. ಫ್ರೆಂಡ್ಸ್ ಪ್ಯಾಂಟು ಮತ್ತು ಶರ್ಟ್ ತೊಗೊಂಡಿದ್ದಾನಂತೆ. ಎಷ್ಟು ಕೊಟ್ಟಮ್ಮಮ್ಮ ಅದಕ್ಕೆ ಅವನು? 2 ಸೇರಿಸಿ ಎಷ್ಟು ಕೊಟ್ಟಮ್ಮಮ್ಮ? ಎಷ್ಟು? 350. ನೋಡಿ ಫ್ರೆಂಡ್ಸ್, ಎಷ್ಟು ಚೀಪಲ್ಲಿ ಬಟ್ಟೆ ತಗೊಬಿಟ್ಟು 1000 ಅಂತವನೇ. 600 ರೂಪಾಯಿರೆಲ್ಲ ಬಟ್ಟೆ ತಗೊಬಿಟ್ಟು. ನಮ್ಮ ಮಾಮ ನಿಜ ಹೇಳ್ತಿದ್ದೆ, ನನ್ನ ಮಾಮನ ಮಗ ಸುಳ್ಳು ಹೇಳ್ತವನೆ. ನೋಡಿ ಫ್ರೆಂಡ್ಸ್, 300 ರೂಪಾಯಿ ಪ್ಯಾಂಟ್ ತಗೊಂಡು ಬ್ರ್ಯಾಂಡೆಡ್ ಪ್ಯಾಂಟ್ ಅಂತವನೇ. ಇದೆಲ್ಲ ಫ್ರೆಂಡ್ಸ್ ನೋಡಿ, ಟ್ರೆಂಡ್ ಅಂತ ಏನೋ ಪ್ಯಾಂಟು ಮತ್ತು ಶರ್ಟು. ನೋಡೋಣ, ಏನೋ ಬ್ಲ್ಯಾಕ್ ಪ್ರಿಂಟ್ ಅಂತೆ. ನೋಡೋಣ, ಕಮೆಂಟ್ ಹಾಕಿ ಫ್ರೆಂಡ್ಸ್ ಹೇಗಿದೆ ಅಂತ. ದೀಪಾವಳಿ ಹಬ್ಬಕ್ಕೆ ಹಾಕೋತಾನಂತೆ. ವ್ಲಾಗ್ ಮಾಡ್ತೀವಿ ಫ್ರೆಂಡ್ಸ್, ಆಗ್ಲೂ ತೋರಿಸ್ಕೊಡ್ತೀನಿ ಹೇಗೆ ಕಾಣಿಸ್ತಾನೆ ಅಂತ. ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ, ನಮ್ಮ ಮಾಮ, ನಾವು, ನನ್ನ ತಮ್ಮ ಎಲ್ಲ. ಏನೇನು ತಗೋತೀಯ ದೀಪಾವಳಿಗೆ? ನಾನೊಂದು ವಾಚ್ ಅಂತ ನೋಡಿದ್ದೀನಿ, ಅದು ಯಾವುದೋ ವಾಚ್ ಕೊಡ್ತೀನಿ, 100 ರೂಪಾಯಿ ವಾಚ್ ಕೊಡಿಸ್ತಾರೆ. ಫ್ರೆಂಡ್ಸ್ 600 ರೂಪಾಯಿ ಬಟ್ಟೆ ತಗೋಬಿಟ್ಟು 1000 ರೂಪಾಯಿ ಅಂತ ಬಿಲ್ಡಪ್ ತಗೊಂಡ. ಇವಾಗ 100 ರೂಪಾಯಿ ವಾಚ್ ತಗೋಬಿಟ್ಟು 1000 ರೂಪಾಯಿ ಅಂತ ಬಿಲ್ಡಪ್ ತಗೋತಾನೆ. ಫ್ರೆಂಡ್ಸ್ ಏನೇನು ತಗೋತೀಯಮ್ಮ? ಅಮ್ಮ ಏನೇನು ತಗೋತೀಯ? ಹಬ್ಬಕ್ಕೆ ಬಟ್ಟೆ ತಗೊಳ್ಳಲ್ವಾ? ಹೇಳು, ಏನು ಸಮಾಚಾರ? ಇಲ್ಲ, ನೀನು ಯಾರು ಬಟ್ಟೆ ತಗೋತ್ತೆ? ಏನು? ನೀನು ಯಾವ್ದು ಬಟ್ಟೆ ತಗೋತ್ತೆ? ನಾನು ಎಲ್ಲ ತಗೊಂಡಿದ್ದೀನಿ, ಇನ್ನೂ ರಿವೀಲ್ ಮಾಡಿಲ್ಲ. ರಿವೀಲ್ ಮಾಡ್ತೀನಿ, ಹಾಕ್ಕೊಂಡಾಗ ರಿವೀಲ್ ಮಾಡೋಣ ಅಂತ. ಬೆಳ್ಳಿ ಚೈನ್ ಕೊಡಿಸ್ತೀಯ? ಬೆಳ್ಳಿ ಚೈನ್ ಬೇಕಂತೆ ನೋಡಿ ಫ್ರೆಂಡ್ಸ್ ಇವನಿಗೆ. ಏನು ತಗೋತೀಯಮ್ಮ ದೀಪಾವಳಿಗೆ ಬಟ್ಟೆ? ಮಾಮೂನ್ ಬಟ್ಟೆ ಕೊಡ್ಸಕ್ಕೆ ಹೋಗ್ತಾ ಇರೋದೇನು? ಯಾಕೆ ನಿನಗೇನು ಬೇಡವಾ? ನಾನು ಸೀರೆ ಬಿದ್ದರೆ. ಫ್ರೆಂಡ್ಸ್ ನೀವೇನು ನೋಡಿದ್ರೆ ನೀವೇನು ಹೇಳ್ತೀರೋ ಗೊತ್ತಿಲ್ಲ ಫ್ರೆಂಡ್ಸ್. ಬೀರು ತುಂಬ ನಮ್ಮ ಅಮ್ಮಂದೇ ಬಟ್ಟೆ ಐತೆ. ಅದಲ್ಲದೆ ನನ್ನ ಬೀರಲ್ಲೂ ಬಟ್ಟೆ ಇಕ್ಕಿದ್ದಾರೆ. ಇವಾಗ ತಿರ್ಗಾ ಒಂದು 4-5 ಸೀರೆಗಳು ಹೊಲಿಯೋಕೆ ಬೇರೆ ಕೊಟ್ಟಿದ್ದಾರೆ. ಇವಾಗ ತಿರ್ಗಾ ಬಟ್ಟೆ ತೊಗೊಳಕ್ಕೆ ಹೋಯ್ತವ್ರೆ. ಏನೋ ಎಡೆಗೆ ತಗೋತಾರಂತೆ. ಎಡೆಗೆ ತಗೊಳ್ಳೋದನ್ನು ಇವರೇ ಇಟ್ಕೋತಾರೆ ಫ್ರೆಂಡ್ಸ್. ಅದು ಏನೋ ಗೊತ್ತಿಲ್ಲ. ನಮ್ಮ ಅಜ್ಜಿ ಕೊಡ್ತಾರಂತೆ. ಇವನೇನೋ GT ಮಾಲ್ಗೆ ಹೋಯ್ತಾನಂತೆ. GT ಮಾಲ್ಗೆ ಹೋಗಿ ಏನೋ ತಗೋತೀಯಾ? ನೋಡಿ ಫ್ರೆಂಡ್ಸ್, 300 ರೂಪಾಯಿದು ಬಟ್ಟೆ ತಗೋಬಿಟ್ಟು 1000 ರೂಪಾಯಿ ಅಂತ ಅಂದ. ಏನೋ ಅಲ್ಲಿ ಎಡೆಗೆ ಹಾಕೊಳ್ಳೋಕ್ಕೆ ಬೇರೆ ನೋಡಿದ್ದೀನಿ. ನಮ್ಮದು ದೀಪಾವಳಿ ಫುಲ್ಲು ಗ್ರ್ಯಾಂಡ್ ಫ್ರೆಂಡ್ಸ್. ಅದಕ್ಕೇನೆ ತಗೋತೀನಿ. ಬಲೂನ್ ಪ್ಯಾಂಟ್ ಹಾಕೋತಾನಂತೆ ಫ್ರೆಂಡ್ಸ್. ನಮ್ಮಮ್ಮ ಯಾವ ಪ್ಯಾಂಟ್ ಹಾಕೋತಾರೋ ಗೊತ್ತಿಲ್ಲ. ಯಾವ ಪ್ಯಾಂಟ್ ಹಾಕ್ತೀರಮ್ಮ? ಬ್ಯಾರ್ಗೋ ಪ್ಯಾಂಟ್ ಹಾಕೋತಾರಂತೆ. ಓ ಫ್ರೆಂಡ್ಸ್, ಅವ್ನಿಗೆ ತಗೊಳಕ್ಕೇನೆ ದುಡ್ಡಿಲ್ಲ. 300 ರೂಪಾಯಿ ತಗೊಂಡು 1000 ರೂಪಾಯಿ ಅಂತಾನೆ. ಅದು ಅವ್ನಿಗೂ ನಮ್ಮ ಮಾಮನೇ ಕೊಡಿಸ್ಬೇಕು. ಇಷ್ಟಪಡ್ತೀಯೋ? ಏನು ಮಾಡಲ್ಲ, ನಿಂಗೊಂದು ಒಂದು ಜೊತೆ ವಾಲೆ ಸಾಕು, ನಿಂಗೆ 10 ರೂಪಾಯಿದು. ನೋಡಿ ಫ್ರೆಂಡ್ಸ್, ನಂಗೆ 10 ರೂಪಾಯಿದು ಓಲೆ ಕೊಡಿಸ್ತಾನಂತೆ. ಬರೀ ಒಂದು ಜೊತೆ ಓಲೆ ಕೊಡಿಸ್ತಾನಂತೆ. ನಾನೇ ನಿನಗೆ ಚಿನ್ನದ ಕೊಡಿಸ್ತೀನಿ, ಚುಚ್ಚಿಸ್ಕೋ ಕಿವಿ. ನೋಡೋದ ಫಸ್ಟ್ ಕೊಡಿಸು, ನಾನು ಆಮೇಲೆ. ಹಾಂ ಸರಿ ಆಯಿತು. ಫ್ರೆಂಡ್ಸ್ ಬಂದ್ವಿ ಬಸ್ ಸ್ಟಾಪ್ಗೆ. ಬಸ್ ಸ್ಟಾಪಿಂದ ಏನು ಬಸ್ ಹತ್ಕೊಂಡು ಹೋಗೋದೇನಿಲ್ಲ, ಇಲ್ಲೇ ಅಂಗಡಿಗಳಿದೆ. ಏನೋ ಹೇಳ್ತಾವ್ರೆ ನೋಡಿ ಫ್ರೆಂಡ್ಸ್. ಏನು ನಾನು ಕಟಿಂಗ್ ಮಾಡಿಸ್ಬೇಕು. ಯಾವ ಕಟಿಂಗ್ ಮಾಡಿಸಿ ಅಂತ ಚೂರು ಕಮೆಂಟ್ ಮಾಡಿ ಫ್ರೆಂಡ್ಸ್. ಒಡ್ಡ ಇದ್ದಂಗೆ ಅವನೇ ಫ್ರೆಂಡ್. ಅವ್ನು ದೀಪಾವಳಿಗೆ ಎಲ್ಲರೂ ನೋಡಬೇಕು ಫ್ರೆಂಡ್ಸ್. ನೋಡ್ರಿ ಕಟಿಂಗ್ ನೋಡಿ ಫ್ರೆಂಡ್ಸು, ಎಲ್ಲರೂ ನೋಡಬೇಕಂತೆ ಫ್ರೆಂಡ್ಸ್. ಅಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಊರು ಫುಲ್ಲು ಕಾಡು ಸುತ್ತಮುತ್ತ. ಅದು ನಾನು ಊರಿಗೆ ಹೋದ್ಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಹೇಗಿದೆ ಅಂತ ನೋಡಿವ್ರಿ ನೀವೇನೆ. ಅಲ್ಲಿ ಯಾರೂ ಇಲ್ಲ ಫ್ರೆಂಡ್ಸ್, ಇರೋದೇ ಅಜ್ಜಿ ತಾತಂದಿರು. ಹಬ್ಬಕ್ಕಂತ ಅಂದ್ಬಿಟ್ಟು ಒಂದು 3-4 ಫ್ಯಾಮಿಲೀಸ್ ಏನೋ ಬರ್ತಾರಷ್ಟೇ. ನೋಡಿದ್ರೆ ಎಲ್ಲರೂ ನೋಡಬೇಕು, ಕಟಿಂಗ್ ಮಾಡಿಸ್ಬೇಕು. ಜೋರು ಹೊಸೂರಿಗೆ ಹೋಗಿ ತರೋದೇ ಈಗ. ಬಟ್ಟೆ ಎಲ್ಲ ತಗೊಂಡು ಹೊಸೂರಿಗೆ ಹೋಗೋದು. ಬಟ್ಟೆ ತಗೊಂಡು ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಪಟಾಕಿ ತಗೋತಾರಂತೆ ಫ್ರೆಂಡ್ಸ್. ಈಗ ಎಲ್ಲ ಲೋಕಲ್ ಇದೆ ಆ್ಯಕ್ಚುಲಿ ಪಟಾಕಿಗಳು ಹೇಳ್ಬೇಕಂದ್ರೆ, ಎಲ್ಲ ಲೋಕಲ್ ಪಟಾಕಿಗಳು. ನೋಡಿದ್ರೆ ಇವನು ಪಟಾಕಿ ತಗೋತೀನಿ, ಪಟಾಕಿ ಹೊಡಿತೀನಿ ಅಂತ ಅಂತವ್ರೆ. ನಮ್ಮ ಮಾಮ ಬೈತಿದ್ರು. ಎಲ್ಲ ಲೋಕಲ್ ಪಟಾಕಿ ಐತೆ, ಹಳೆ ಸ್ಟಾಕ್ ಐತೆ, ಎಲ್ಲ ಸ್ಟ್ರಾಂಗ್ ಐತೆ, ಮುಖ ಎಲ್ಲ ಹಾಳು ಮಾಡ್ಬೇಕು. ಹ್ಞೂ ಫ್ರೆಂಡ್ಸ್ ಕೊಡ್ತೀನಿ. ನನಗೆ 500 ರೂಪಾಯಿ ಕೊಡೋರು ಗತಿಲ್ಲ ಫ್ರೆಂಡ್ಸ್. ನಿನಗೆ 500 ರೂಪಾಯಿ ಕೊಡಬೇಕಂತೆ. ಹೇಳು, ಏನು ಹೇಳ್ತೀಯ? ಕಡಲೆಪುರಿ ಎಲ್ಲ ಮಾಡ್ರಿ ಅಂದರೆ ಈಗ ಮಾಡ್ತವ್ರೆ. ದಸರಾ ಅವ್ರ ಇಷ್ಟ, ಅದು ಅವ್ರು ಇಷ್ಟಪಟ್ಟು ಮಾಡ್ಕೋತಾರೆ. ಅವ್ರು ಇಷ್ಟಪಟ್ಟು ಮಾಡ್ಕೋತಾರೆ.
ಯಾವತ್ತು ಮಂಗಳವಾರ ಹೋಗೋಣ. ನೀನು ಯಾವತ್ತು ಬರ್ತೀಯ ಹೇಳು. ನಾಳೆ ಪಟಾಕಿ ತರ ಹೋಗ್ಲೇಬೇಕು. ನೋಡಿ ಫ್ರೆಂಡ್ಸ್, ಪಟಾಕಿ ಬೇಡ ಅಂದ್ರು ಪಟಾಕಿ ಅಂತವನೇ. ಫ್ರೆಂಡ್ಸ್ 300 ರೂಪಾಯಿದು 300 ರೂಪಾಯಿದು ಬಟ್ಟೆ ತಗೊಂಡವನೇ ಫ್ರೆಂಡ್ಸ್. ಬಟ್ಟೆ ತಗೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ. ಅಲ್ಲ ಫ್ರೆಂಡ್ಸ್, ಜಾಸ್ತಿ ತಗೋತೀನಿ. ಏನ್ನ ಬಟ್ಟೆನಾ? ಊರಬ್ಬ ಫ್ರೆಂಡ್ಸ್, ಇನ್ನೂ ಎಲ್ಲೋ ಐತೆ ಊರಬ್ಬ. ಅದು ಲಾಗ್ ಮಾಡಿ ಹಾಕ್ತೀನಿ, ಆದರೆ ಲೇಟ್ ಆಗುತ್ತೆ ಫ್ರೆಂಡ್ಸ್. ಬೇಜಾರು ಮಾಡ್ಕೊಂಡು ಏನೋ ಜಾಸ್ತಿ ತಗೋತಾನಂತೆ. ಅವ್ರೆ ನಮ್ಮ ಮಾಮ ನಮ್ಮಮ್ಮ ಎಲ್ಲ ನೋಡಿ. ಬೆಳ್ಳಿ ಅಂಗಡಿಗೆ ಇದು ಫ್ರೆಂಡ್ಸ್ ಅದಲ್ಲ, ಇದು ದೀಪಕ್ ಫ್ಯಾಷನ್ ಫ್ರೆಂಡ್ಸ್. ಗೊಂಬೆ ಹತ್ರ ಎಲ್ಲ ನಿಂತ್ಕೊಂಡು ಫೋಟೋ ತಗೋತವನೆ. ಅಯ್ಯೋ, ಎಂಟ್ರಿ ಆದ್ವಿ ಈಗ ಒಳಗಡೆ. ಇದೆಲ್ಲ ಮೆನ್ಸ್ ವೇರ್ ಇರೋದು, ಲೇಡೀಸ್ ವೇರ್ ಇಲ್ಲ, ಮೆನ್ಸ್ ವೇರ್. ಇದು ಬಂದ್ಬಿಟ್ಟು ಇರೋದು ಕಾಮಾಕ್ಷಿ ಪಾಳ್ಯ ದೀಪಕ್ ಫ್ಯಾಷನ್. ಕಾಮಾಕ್ಷಿ ಪಾಳ್ಯದಲ್ಲಿ ಇರೋದು, ಮಾಗಡಿ ರೋಡ್ ಕಾಮಾಕ್ಷಿ ಪಾಳ್ಯ. ನೋಡಿ ಫ್ರೆಂಡ್ಸ್, ಶರ್ಟ್ಸ್ ಎಲ್ಲ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇವನೇನೋ ಇದೊಂದು ಕೊಡಿಸು ಅಂತ ಬೇರೆ ಕೇಳ್ತವನೆ. 300 ರೂಪಾಯಿ ತೊಗೊಂಡು 1000 ರೂಪಾಯಿ ಕೇಳ್ತವನೆ. ಈಗ ಅಪ್ಪನಿಗೆ ಏನು ತಗೋತೀಯಮ್ಮ? ಯಾಕೆ ನೋಡೋಣ. ಬರೀ ಜೀನ್ಸ್ ಪ್ಯಾಂಟ್ ಮಾತ್ರ ಹಾಕೊಳ್ಳೋ, ಶರ್ಟ್ ಹಾಕೋಬೇಡ. ಶರ್ಟ್ ಹಾಕೋಬೇಡ, ಬನಿಯನ್ ಹಾಕೋಬೇಡ. ನೋಡಿ, ಬ್ಲೂ ಟೋನ್ ತಗೊಂಡ, ಇವಾಗ ಬ್ಲ್ಯಾಕ್ ಟೋನ್ ತಗೋತವನೆ. ಕಾರ್ಗೋ ಅಂತೆ. ಅದು ಯಾವ್ಯಾವ ಗ್ರೋ ಪ್ಯಾಂಟ್ಗಳು ಬಂದಾಯ್ತು ಗೊತ್ತಿಲ್ಲ. ನಮ್ಮ ಅಮ್ಮ ಹೊರಗಡೆ ಹೋಗೋರೆ. ಬ್ಯಾಕ್ ಪ್ರಿಂಟ್ ಶರ್ಟ್ ಬೇಕಂತೆ. ಓ, ನಮ್ಮಮ್ಮ ಕೊಡಿಸ್ತಾರೆ ಅಂತ ಕನ್ಸ್ಕೊಳ್ತವನೆ ಫ್ರೆಂಡ್ಸ್. ಅವ್ರದ್ದೇ 900 ರೂಪಾಯಿ. ಏನು ಮಾಡ್ತಾರೋ 900 ರೂಪಾಯಿ ಅಂತೆ ಫ್ರೆಂಡ್ಸ್. ಎಲ್ಲೋ ಕರೆಕ್ಟಾಗಿ ತೋರಿಸು. 990 ಫ್ರೆಂಡ್ಸ್, ನಮ್ಮ ಮಾಮನಿಗೆ ಮತ್ತು ನಮ್ಮ ಅಪ್ಪನಿಗೆ ಇಲ್ಲೇ ಬಟ್ಟೆ ತೊಗೊಂಡಿದ್ವಿ ದೀಪಕ್ ಫ್ಯಾಷನಲ್ಲಿ. ಗಣೇಶ ಹಬ್ಬದ ದಿನ ನಮ್ಮಪ್ಪ ಮತ್ತು ನಮ್ಮ ಮಾಮ ಇಬ್ಬರು ಹೊಸ ಬಟ್ಟೆ ಹಾಕ್ಕೊಂಡು ಊರಿಗೆ ಹೋಗಿದ್ರು. ಆಕ್ಸಿಡೆಂಟ್ ಆಗಿ ಕೈ ಕಾಲೆಲ್ಲ ಮುರ್ಕೊಂಡು ಬಂದಿದ್ರು ಫ್ರೆಂಡ್ಸ್. ಹೋಗ್ಬಿಟ್ಟು ಊರಿಂದ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗೋಗಿತ್ತು. ಆ ಶರ್ಟು ಹಾಳಾಯಿತು, ಎಲ್ಲ ಹಾಳಾಯಿತು. ಸೆಂಟ್ ನೋಡಿ ಮತ್ತೆ ಬಾರೋ ಶರ್ಟ್ ನೋಡಿ. ನೋಡಿ ಫ್ರೆಂಡ್ಸ್, ಶರ್ಟ್ ನೋಡೋ ಅಂತ ಅಂದರೆ ಸೆಟ್ ನೋಡೋಕೆ ಹೋಗೋನೆ. ಅಲ್ಲಿ ಶರ್ಟು ಪ್ಯಾಂಟೆಲ್ಲ ಎತ್ತದ. ನೋಡಿ ಫ್ರೆಂಡ್ಸ್, ಅಲ್ಲಿ ಶರ್ಟು ಪ್ಯಾಂಟ್ ಕೇಳ್ದ, ಇಲ್ಲಿ ಬಂದ್ಬಿಟ್ಟು ಸೆಂಟ್ ಕೇಳ್ತಿದ್ದಾನೆ ಈಗ. ಯಾವುದೋ ಲೋಕಲ್ ಬೇಡ ಇದು. ನೋಡಿ ಫ್ರೆಂಡ್ಸ್, ಡೆನ್ವರ್ ಕಂಪ್ನಿನೇ ಲೋಕಲ್ ಅಂತ ಅಂತವನೆ. ನೋಡಿ, ನಿಮ್ಮ ಭಾಷೆಯಲ್ಲಿ ಏನೇನು ಬೈತೀರಾ ಕಮೆಂಟ್ಸ್ ಹಾಕಿ. ಪಾರ್ಕ್ ಅವೆನ್ಯೂ ಅಂತೆ ನೋಡಿ ಫ್ರೆಂಡ್ಸ್. ಇಲ್ಲೇ ಸಿಗುತ್ತೆ ತಗೊಳ್ಳು, ಅದು ಬೇರೆ ಎಲ್ಲಿ ಸಿಗುತ್ತೆ ಅದು ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪನಿಗೆ ಏನೂ ತೆಗಿಯಲ್ಲ ಅಂತ ಅಂದ್ಬಿಟ್ಟು ಇದ್ರಲ್ಲಿ ದೊಡ್ಡ ಸೈಜ್ ತಗೊಳ್ಳೋಣ ಅಂತ ಅಂತವ್ರೆ. ಎಷ್ಟು ದೊಡ್ಡ ಪ್ಯಾಂಟ್ ಎತ್ಕೊಂಡವನೆ. ಅಪ್ಪನ್ಗ ಮಾಮನ್ಗ ಫ್ರೆಂಡ್ಸ್, ಇವನಿಗೆ ಮಾಡೋ ಕೆಲಸ ಇಲ್ಲ. ಬಟ್ಟೆ ಅಂಗಡಿಲೆಲ್ಲ ಬಂದ್ಬಿಟ್ಟು ಹಿಂಗೆ ಆಡ್ತಿದ್ದಾನೆ ನೋಡಿ. ನೋಡಿ ಫ್ರೆಂಡ್ಸ್, ಒಂದಿನ ಫುಲ್ ಡೇ ಒಂದಿನ ಹಾಕೊಳ್ಳಿಲ್ಲ. ಎಲ್ಲ 1000 ರೂಪಾಯಿ ಅವ್ರು ತಗೊಂಡು ಹೋಗಿಲ್ಲ, ಆ ಕಡೆ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ರು. ಅದೇ ಫ್ರೆಂಡ್ಸ್, ಗೌರಿ ಗಣೇಶ ಹಬ್ಬಕ್ಕೆ ಆಕ್ಸಿಡೆಂಟ್ ಆಯಿತು ಅನ್ನಲ್ಲ, ಅದ್ರ ಬಗ್ಗೆ ಇದ್ದಾರೆ. ಇಲ್ಲೇ ತೊಗೊಂಡಿದ್ದು ಬಟ್ಟೆ, ಅದಕ್ಕೇ ಅವತ್ತು 10 ಅಲ್ವಾ ಕೊಟ್ಟಿದ್ದು, ಏನೋ 10 ಅದು. ರಾಮರಾಜನ ಬೇಕಿತ್ತು ಬುಕ್ಕು. ಪ್ಯಾಂಟ್ಗಳು ಆ ಕಡೆ ಕಾಣೋ, ಪ್ಯಾಂಟ್ ಕಲೆಕ್ಷನು ಫ್ರೆಂಡ್ಸ್. ಇನ್ನು ತಗೊಳ್ಳೋದು ಬರೀ 300 ರೂಪಾಯಿ ಬಟ್ಟೆ, ಅದಕ್ಕೆ ಬರೀ ಮಾಲ್ಗಳ ಹೆಸರೇ ಹೇಳ್ತಾನೆ.
ಅದೇನು ಬಿಲ್ಡಪ್ ತಗೋತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಶರ್ಟ್ಸ್ ತಗೋತಿದ್ರೆ ನಮ್ಮಮ್ಮ ಅವರು, ಅಲ್ಲಿ ಹೋಗ್ಬಿಟ್ಟು ಪ್ಯಾಂಟ್ಸ್ ನೋಡ್ತಾವನೆ ಅಣ್ಣ. ಈಗ ತಾನೇ ಎತ್ಕೊಂಡಿದ್ದು, ಅದೇ ಕಣೋ ತೋರಿಸಿದ್ದು, ಅದು ಮತ್ತು ಬ್ಲೂ ಕಲರು. ಕಾರ್ಗೋ ಪ್ಯಾಂಟ್ ಅಂತೆ, ಅದು ಯಾವ್ಯಾವ ಗ್ರೋ ಪ್ಯಾಂಟ್ ಬಂದೈತೋ ಗೊತ್ತಿಲ್ಲ. ನೋಡಿ ಮಾಡ್ತಾರೆ. ಫಸ್ಟು ಬಿಲ್ಡಪ್ ತಗೊಳೋದು ಕಮ್ಮಿ ಮಾಡೋ ಅಂತ ಕಮೆಂಟ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ತೆಗಿತವ್ರೆ. ನಮ್ಮ ಮಾಮ ಯಾವುದೂ ಇಷ್ಟಪಡ್ತಾ ಇಲ್ಲ. ಮೆರೂನ್ ಕಲರ್ ತಗೊಂಡು ನೋಡಿ ಫ್ರೆಂಡ್ಸ್, ಮಾಮನ್ ಹೇಗೆ ಕಾಣುತ್ತೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ. ನೋಡೋಣ. ಬೇಡ, ಇದು ಮೆರೂನ್ ದೊಡ್ಡದೈತಿ. 48 ಸ್ವಲ್ಪ ಚಿಕ್ಕ ಸೈಜ್ ಕೊಡು ಬನ್ನಿ. ಹಾಂ, 48 ಹಬ್ಬಕ್ಕೆ ಏನು ಮಾಡ್ತೀಯಾ? ಮರಿ ಹೊಡಿತಾರೆ, ತಿನ್ನೋದು, ಮಲ್ಕೊಳ್ಳೋದು, ಪಟಾಕಿ ಹೊಡಿಯೋದು. ಎಷ್ಟು ಮರಿ ಹೊಡಿತಾರೆ? 5 ಮರಿನಾ? ಯಾವುದು ಮನೆ ಐತಲ್ಲ. ಓ, ಅಂದರೆ ಫ್ರೆಂಡ್ಸ್, ನಮ್ಮ ಮನೆ ಒಂದು, ಇವ್ರ ಮನೆ ಒಂದು, ನಮ್ಮ ದೊಡ್ಡಮ್ಮ ಅವ್ರ ಮನೆ ಒಂದು ಫ್ರೆಂಡ್ಸ್. 5 ಮರಿ ಹೊಡಿತಾರೆ. ನಿಮ್ಮ ಮನೆಯಿಂದ ಎಷ್ಟು ಮರಿ ಹೊಡಿತಿದ್ದೀರಾ? ಮನೆಯಿಂದ ಒಂದು ಫ್ರೆಂಡ್ಸ್, ನಮ್ಮ ಮನೆಯಿಂದ ಯಾವ ಮರಿನೂ ಹೊಡಿತಿಲ್ಲ ಫ್ರೆಂಡ್ಸ್. ನಿಮ್ಮ ದೊಡ್ಡತ್ತೆ ಅವ್ರ ಮನೆಯಿಂದ ಎಷ್ಟು ಮರಿ ಹೊಡಿತವ್ರೆ? ನಿಮ್ಮ ದೊಡ್ಡತ್ತೆ ಮನೆ ಅವ್ರದ್ದು ಗೊತ್ತಿಲ್ಲ. ಆದರೂ 5 ಮರಿ ಅಂತ ಅಂದ್ಬಿಟ್ಟು ಬಿಲ್ಡಪ್ ತೊಗೊಂಡವನೆ ಫ್ರೆಂಡ್ಸ್. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮೂರಲ್ಲಿ ಬಂದ್ಬಿಟ್ಟು ಒಂದು 30 to 40 ಮನೆ ಅಷ್ಟೇ ಇರೋದು, ಜಾಸ್ತಿ ಮನೆಗಳು ಇಲ್ಲ. ಅಲ್ಲಿ ನಮ್ಮಮ್ಮ ಮತ್ತು ನಮ್ಮ ಮಾಮನ ಬಟ್ಟೆ ನೋಡ್ತಿದ್ರೆ ಇವನು ನನಗ ಅಂತ ಅಂದ್ಬಿಟ್ಟು ಮತ್ತಿದೆಯಲ್ಲಿ ಹೋಗ್ತಾವನೆ. ನಮ್ಮಮ್ಮ ನನಗೆ ಕೇಳಿದ್ರು ಯಾವ ಚೆನ್ನಾಗೈತೆ ಅಂದ್ಬಿಟ್ಟು, ಅದಕ್ಕೆ ಇವನು ನನಗ ಅಂತ ಅಂದ್ಕೊಯ್ತವನೆ. ಬ್ಲ್ಯಾಕ್ ಅಮ್ಮ, ಹಬ್ಬಕ್ಕೆ ಬ್ಲ್ಯಾಕ್ ಹಾಕ್ತಾರೆ ನಮ್ಮ. ಏನಮ್ಮ ಹಂಗೆ ಐತಿಯಾ? ಮಾಮನ್ಗೆ ಯಾವ್ದು ಇಷ್ಟ ಆಯಿತು? ಮತ್ಬಿಡು, ಅದೇ ತಗೊಳ್ಳಿ. ಇನ್ನೊಂದು ಜೊತೆ ಏನು ಮಾಮ ಆ ಥರ ಬಟ್ಟೆ ಹಾಕ್ತಿರ್ಲಿಲ್ಲ, ಇವಾಗ ಹಾಕೋತೈತೆ. ಏನು ನಾನೇನು ಹುಡುಗನ ಹಾಕ್ಕೊಳಕ್ಕೆ ಅಂತಿತ್ತು. ನೋಡಿ ಫ್ರೆಂಡ್ಸ್, ನಮ್ಮ ಮಾಮ ಆ ಥರ ಬಟ್ಟೆ ಹಾಕ್ಕೊಳ್ಳೋಕ್ಕೆ, ನಾನೇನು ಹುಡುಗನ ಹಾಕ್ಕೊಳ್ಳೋಕ್ಕೆ ಅಂತ ಅಂತಿದ್ರು. ಇವಾಗ ನೋಡಿದ್ರೆ ಅದೇ ತೊಗೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಅವರೇ ದೀಪಾವಳಿಗೆ ಬಟ್ಟೆ ತೊಗೊಳ್ಳೋರೆಲ್ಲ. ಮತ್ತು ಕಲೆಕ್ಷನು ಹಿಂಗೆ ಚೆನ್ನಾಗಿದೆ ಅನಿಸುತ್ತೆ ಇಲ್ಲಿ. ಸೊ ನಾವು ಫಸ್ಟ್ ಟೈಮ್ ತೊಗೋತಿರೋದು. ಅಂದರೆ ನಾವು ತೊಗೊಂಡಿದ್ವಿ ನಮ್ಮ ಮನೆ ಪೂಜೆ ಮಾಡಿಸಿದಾಗ. ನಮ್ಮ ಮನೆ ಪೂಜೆ ಮಾಡಿಸಿ 1 ವರ್ಷ ಆಯಿತು ಫ್ರೆಂಡ್ಸ್. ಅಂದರೆ ನಾವು ಪೂಜಾರಿ ಕೊಡೋಕ್ಕೆ ಮಾತ್ರ ತೊಗೊಂಡಿದ್ದು. ಸೊ ಗೊತ್ತಿಲ್ಲ ಅಷ್ಟೊಂದು. ನೀನು ತೊಗೊಂಡಿದ್ದೆ ಅನ್ಸುತ್ತಲ್ವೇನೋ ಇಲ್ಲಿ? ಹೆಂಗಿತ್ತು? ಪಾಪ್ಕಾರ್ನ್ ಶರ್ಟ್ ಅಲ್ವಾ ತೊಗೊಂಡಿದ್ದು? ಹೆಂಗಿತ್ತು ನೋಡಿ ಫ್ರೆಂಡ್ಸ್, ಇಷ್ಟದಲ್ಲಿ ಬಟ್ಟೆ ನೋಡ್ತಾವನೆ ಫ್ರೆಂಡ್ಸ್. ಚಿಕ್ಕ ಮಕ್ಳಿಗೆ ಹಾಕೋ ಬಟ್ಟೆ ನೋಡ್ತಾವನೆ. ವಿತ್ ಶೂ ಅಂತೆ. ಅದು ಆನ್ಲೈನ್ ಎಷ್ಟು ಅಮೌಂಟು? 1500 ಅಂತೆ ಫ್ರೆಂಡ್ಸ್. ಇಷ್ಟೇ ಇವನ್ ವ್ಯಾಲ್ಯೂ. ವಿತ್ ಶೂ ಪ್ಲಸ್ ಪ್ಯಾಂಟ್ ಶರ್ಟ್, ಇಷ್ಟೇ ವ್ಯಾಲ್ಯೂ ಇಂದು ಅಲ್ವೇನೋ? ಸೇಟು ಸಂಗಡಿ ಫ್ರೆಂಡ್ಸ್ ಇದು. ಆ್ಯಕ್ಚುಲಿ ಚೆನ್ನಾಗೈತೆ. ಇವಾಗ ಅದೊಂದು ತೊಗೊಂಡಿದ್ದಾರೆ, ಇದೊಂದು ತೊಗೊಂಡಿದ್ದಾರೆ ಈ ಶರ್ಟು. ಇವಾಗ ಪ್ಲೇನ್ ಶರ್ಟ್ ನೋಡ್ತಿದ್ದಾರೆ.
ಈ ಫೋನ್ ದೇಖ್ಲೇನು ಒಂದೇ ಒಂದು ಫೋಟೋ ಅಂತೆ ನೋಡಿ ಫ್ರೆಂಡ್ಸ್. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಕೊಡೋಣ ಒಂದು ಫೋಟೋ ತಾನೆ. ತಗೊಂಡ ಫ್ರೆಂಡ್ಸ್. ಎಂತಕ್ಕೆ ಮೆಮೊರಿಗಾ ಈ ಥರ ಬಟ್ಟೆ ನೋಡೋಕ್ಕೆ ಬಂದಿದ್ವಿ ಅಂತ? ಹಾಂ, ಓ ಫ್ರೆಂಡ್ಸ್, ಸ್ನ್ಯಾಪ್ ಹಾಕ್ತಾನಂತೆ ನೋಡಿ. ಇಲ್ಲಿ ನಾವು ಪೂಜೆ ಮಾಡ್ಸೋಕೆ ಮನೇಲಿ ಇಲ್ಲೇ ಅಲ್ವೇ ನಮ್ಮ ತಗೊಂಡಿದ್ದು ಪೂಜಾರಿ ಕೊಡೋಕ್ಕೆ. ಅವ್ನು ಸ್ನ್ಯಾಪ್ ಹಾಕಿದ್ದಾಯ್ತು ಫ್ರೆಂಡ್ಸ್. ಬೇರೆಯವ್ರು ಸ್ನ್ಯಾಪ್ ನೋಡ್ಕೊಂಡು ಕೂತಿದ್ದಾನೀಗ ನೋಡಿ. ಬ್ರೈಟ್ನೆಸ್ ಬೇರೆ ಕಮ್ಮಿ ಕೊಟ್ಕೊಂಡವನೇ. ಮೈಸೂರು ದಸರಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆ ಕಾಮಾಕ್ಷಿ ಪಾಳ್ಯ. ನಾವು ಬಟ್ಟೆ ನೋಡಿದ್ದೆ ಅಲ್ಲಿ ದೀಪಕ್ ಫ್ಯಾಷನ್ ಇದೆಯಲ್ಲ ಅಲ್ಲಿ ಫ್ರೆಂಡ್ಸ್. ನೋಡಿ ಅಲ್ಲಿ ನೋಡಿದ್ವಿ, ಅಲ್ಲಿ ನೋಡ್ಬಿಟ್ಟು ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ಕೈ ಇಟ್ಕೊಂಡು ನಿಂತವನೇ, ಗೊಂಬೆದು ಸಪೋರ್ಟಿಗೆ ಕೈ ಇಟ್ಕೊಂಡು ನಿಂತವನೇ ನೋಡಿ ಫ್ರೆಂಡ್ಸ್. ಇದೆ ನಮ್ಮ ಕಾಮಾಕ್ಷಿ ಪಾಳ್ಯ. ಸೆಂಟ್ ಲಾರೆನ್ಸ್ ಸ್ಕೂಲ್ ಅಂತ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಅದೇ ರೋಡಲ್ಲಿ ಈ ಬಟ್ಟೆ ಅಂಗಡಿ ಇರೋದು ಫ್ರೆಂಡ್ಸ್. ಯಾವ್ದು ತಗೊಂಡಮ್ಮ? ಯಾವ್ದು ಕ್ಯಾನ್ಸಲ್ ಮಾಡೋದು? ಯಾವೆರಡರಲ್ಲಿ? ಯಾವೆರಡರಲ್ಲಿ? ಈ ಕಲರೇ ತಗೊಳ್ಳಿ, ಬ್ಲೂ. ಹಾಂ, ಇದು ಚೆನ್ನಾಗೈತೆ. ಏಯ್ ಚೆನ್ನಾಗೈತೆ ಬಿಡು. ನಂದೇಲಿ ಇಡ್ಲಿ ಅಂದ್ಬಿಟ್ಟು ಮಧ್ಯದಲ್ಲಿ ಹೋಗ್ಬಿಡ್ತಾನೆ, ಆಮೇಲೆ ಅಜೀಬ್ ಆಗ್ಬಿಟ್ಟು ಬರ್ತಾನೆ ಫ್ರೆಂಡ್ಸ್. ಏನು ಅವನೇ ಸ್ಮಾಲ್ ಸೈಜ್, ಅವನಿಗೆ ಓವರ್ ಸೈಜ್ ಟಿ ಶರ್ಟ್ ಬೇಕಂತೆ. ಎಲ್ಲ ತೊಗೊಂಡಿದ್ದಾರೆ. ಲಾಸ್ಟಲ್ಲಿ ಬಿಲ್ಲಿಂಗ್ ಮಾಡಿಸ್ತಿದ್ದಾರೆ. ಏನೋ ನಮ್ಮಮ್ಮ ಬಾರ್ಗಿನ್ ಮಾಡ್ತವ್ರೆ, ಅವ್ರು ಹೋಗ್ತಾ ಇಲ್ಲ. ನಮ್ಮಮ್ಮ ತಂದ್ಕೊಡ್ತಾರಂತೆ. ಏನು ಮಾಡ್ತಿದ್ಯಮ್ಮ? ಏನು ಬಾರ್ಗೇನ್ ಮಾಡ್ತಿದ್ಯಾ? ಎಲ್ಲೋದ್ರೂ ಅದನ್ನು ಬಿಡಲ್ಲ ಅಲ್ವಾ? ಎಷ್ಟಾಯಿತು ಇವಾಗ? ನೋಡಿ ಫ್ರೆಂಡ್ಸ್, ಬರೀ ಎರಡು ಜೊತೆ ಮೇ ಬಿ 3 ಜೊತೆ ಶರ್ಟು, ಒಂದು ಜೊತೆ ಪ್ಯಾಂಟ್ಗೆ 2,500 ಆಯ್ತಂತೆ. ನೀನು ಇಲ್ಲೇ ಬಂದು ತಗೋಬೇಕಲ್ವೇನೋ ಬಟ್ಟೆ. ನಮ್ಮ ಬಟ್ಟೆ ತೋರಿಸು. ನೋಡಿ ಫ್ರೆಂಡ್ಸ್, ಫೈನಲಿ ಅದೇನೋ ಒಂದು ಮಾಡಿ ಬಾರ್ಗಿನ್ ಮಾಡಿ ತಗೊಂಡವ್ರೆ. ಬಾರ್ಗಿನ್ ಮಾಡಿದ್ರು 2,500 ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀನೇನೋ ತಗೊಂಡೆ ಶಿಷ್ಯ? ಯಾಕೆ? ನೋಡಿ ಫ್ರೆಂಡ್ಸ್, ಕೊಡ್ಸಿಲ್ಲ ಅಂತ ಅಂದ್ಬಿಟ್ಟು ಹುಡ್ಕೊಂಡು ಹೋಯ್ತವನೇ. ಒಂದು ವ್ಲಾಗಿಗೂ ಕೂಡ ಇವಾಗ ರೆಸ್ಪಾನ್ಸ್ ಮಾಡ್ತಿಲ್ಲ. ಇಲ್ಲಿ ನಮಗೂ ಟೈಮ್ ಬರುತ್ತೆ ಅಲ್ವಾ ಫ್ರೆಂಡ್ಸ್. ಇನ್ನೂ ಬಟ್ಟೆ ಕಲೆಕ್ಷನ್ ಮಾಡೋದಿದೆ. ಇನ್ನು ತಿರ್ಗಾ ಸಾಯಂಕಾಲ ಹೋಗಬೇಕು ಅಣ್ಣನ ಜೊತೆ. ಅಣ್ಣ, ನಾನು, ಅಮ್ಮ ಹೋಯ್ತೀವಿ. ಇನ್ನೂ ಎಡೆಗೆ ಇಡೋ ಬಟ್ಟೆ ತೊಗೊಂಡಿಲ್ಲ, ತೊಗೋಬೇಕು ಫ್ರೆಂಡ್ಸ್. ತಗೊಂಡು ಅದು ಕೂಡ ತೋರಿಸ್ತೀನಿ, ಯಾವ್ಯಾವ್ದು ತೊಗೊಂಡಿದ್ದೀವಿ, ಹೇಗೆ ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ಬೆಳಿಗ್ಗೆಯಿಂದ ಶಾಪಿಂಗ್ ಮಾಡಿದ್ದಾಯಿತು ಫ್ರೆಂಡ್ಸ್. ಇವಾಗ ತಿರ್ಗಾ ನಮಗೆ ಸ್ವಲ್ಪ ಏನೇನೋ ತೊಗೋಬೇಕಾಗಿತ್ತು. ಸೊ ಬಂದಿದ್ದೀವಿ ತಿರ್ಗಾ ಬಸ್ ಸ್ಟಾಪಿಗೆ. ಇವಾಗ ಬ್ಯಾಂಗಲ್ ಸ್ಟೋರ್ ಒಳಗಡೆ ಹೋಗ್ತಿದ್ದೀವಿ. ತೊಗೊಂಡಿರೋ ಬಟ್ಟೆ ಮೇಲೆ ಎಲ್ಲ ಮೆಟೀರಿಯಲ್ಸ್ ಮ್ಯಾಚ್ ಮಾಡೋಕ್ಕೆ, ಅಂದರೆ ಬಳೆ, ಲಿಪ್ಸ್ಟಿಕ್, ಸರ, ನೈಲ್ ಪಾಲಿಶ್, ಸ್ಟಿಕ್ಕರ್ ಎಲ್ಲ ನೋಡೋಣ ಅಂತಂದು ಬಂದಿದ್ದೀವಿ. ನಾನು ಮತ್ತು ನಮ್ಮಮ್ಮ ಸ್ಟಿಕ್ಕರ್ ನೋಡ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾರಿಗಾದ್ರೂ ಗಿಫ್ಟ್ ಕೊಡ್ತೀವಿ ಅಂತ ಅಂದ್ರೂ ಕೊಡ್ಬೋದು. ಗಿಫ್ಟ್ಸ್ ಎಲ್ಲ ಅವೈಲೇಬಲ್ ಇದೆ ಇಲ್ಲಿ. ನಾನು ಸುಮಾರು ತೊಗೊಂಡೋಗಿದ್ದೀನಿ ನನ್ನ ಫ್ರೆಂಡ್ಸ್ ಬರ್ಡೇಗೆಲ್ಲ. ನೋಡಿ ಫ್ರೆಂಡ್ಸ್, ತೊಗೊತಿದ್ದೀನಿ. ಎಲ್ಲಿದೆಯಾ ನೀನು? ಬೈಲಿ ಬಳಸೋರಿಗೆ
ಅದೇ ಇಲ್ಲಿ ಕಣೋ, ಇಲ್ಲಿ ಆಪೋಸಿಟು. ಈ ಥರದ್ರಲ್ಲಿ ಇದು ಇದೇ ಥರ ಸಿಂಗಲ್ ಬರುತ್ತೆ ದಪ್ಪು, ಆ ಥರ ಇಲ್ವಾ? ಸಿಂಗಲ್ ದಪ್ಪದು. ಹಾಂ, ಇಲ್ಲೇ ಮುಂದಗಡೆ ಬ್ಯಾಗೆಲ್ಲ ನೇತಾಕೊಂಡು ಮೆಹಂದಿ ಬಿಡಲ್ವೇನೋ? ಎಲ್ಲ ಬಳೆಗಳು. ಅದೇ ಯಾಕಮ್ಮ ಹಂಗೆ ನೋಡ್ತಿದ್ಯಾ? ಈ ಥರದ್ರಲ್ಲಿ ಇದು ಜೋಡಿನೇನ ಬರೋದು? ಸೈಜ್ 2.6 ಇಲ್ವಾ? ನಾನು ತಗೊಂಡಿರೋ ಡ್ರೆಸ್ ಮೇಲೆ ಈ ಥರದ್ರಲ್ಲಿ ಮ್ಯಾಚ್ ಆಗೋದು. ಅದು ಗ್ರೀನ್ ಕಲರು. ನನಗೆ 2.6 ಬೇಕು. 2.6 ಕೊಡಿ. 2.6 ಆಗೋದೊಳಗೆ ಆಗಲ್ಲ, ಇದು ತುಂಬ ಚಿಕ್ಕದಿದೆ. ಹಾಂ, ಇದರಲ್ಲೆಲ್ಲ ಚಿಕ್ಕದೇ ಅಲ್ಲ ಇರೋದು? ಇದರಿಂದ ಚಿಕ್ಕದೇ ಆಯಿತು ಸರ್ ಅದಕ್ಕಿಂತ. ಅದೇ 2.6 ಕೊಟ್ಬಿಡಿ. ಎಷ್ಟು ಮೀಟ್ರ್ ಇರುತ್ತೆ? ತುಂಬ ಬರ್ತವೆ. ಇದಾಗುತ್ತೆ ಕಣಮ್ಮ. ತಗೋ. ಬ್ರೋ ಆಗುತ್ತೆ, ಇದೆ ಬನ್ನಿ. ನಾನು ತಗೊಂಡಿರೋ ಬಟ್ಟೆ ಮೇಲೆ ಮ್ಯಾಚ್ ಆಗುತ್ತೆ ಈ ಬಳೆ, ಸೊ ಇದು ತಗೊಂಡಿದ್ದೀನಿ. ಏನಮ್ಮ 2.6 ಅಂತ 2.8 ಬೇಕು ನನಗೆ? ಇಲ್ಲ, ಅದೇ ನೋಡಿ ಈ ಥರ ಸೈಡ್ ಬಳೆಗಳು. ಇಲ್ಲ, ಇಲ್ಲಿ ಈ ಥರದ್ದು. ಹ್ಞೂ, ಅದು ಚೆನ್ನಾಗಿದೆ. ಅಮ್ಮ, ಇದ್ರ ಬದಲು ಕಬ್ಬಿಣದೈತಲ್ಲ, ಅದು ತಗೋಬಿಡು. ಇದು ಒಡೆದೋಗುತ್ತೆ ಬೇಗ. ಅಂದರೆ ಪ್ಲೇನ್ ಇಲ್ವಾ ಬ್ರೋ? ಹಾಂ, ಸ್ವಲ್ಪ ಇದೆಯಲ್ಲ ಚುಚ್ಚುತ್ತೆ ಕಡೆ ನನಗೆ. ಈ ಥರದ್ರಲ್ಲಿ ಪ್ಲೇನು. ನೆನ್ಗೆ ಮೆಡಲ್ ಬೇಡ. ಅದು ಬೇಡ, ಉದುರೋಯ್ತದೆ. ಫ್ರೆಂಡ್ಸ್, ಇಷ್ಟೆಲ್ಲ ಬೈ ಮಾಡಿದ್ದೀವಿ. ಇವಾಗ ನೈಲ್ ಪಾಲಿಶ್ ನೋಡ್ತಾ ಇದ್ದೀವಿ. ಏನ್ರಿ ನೆನ್ಗೆ ಮುಟ್ಬಿಡಿ. ಫ್ರೆಂಡ್ಸ್, ನಮ್ಮ ಅಕ್ಕನಿಗೆ, ನಮ್ಮ ದೊಡ್ಡಮ್ಮನಿಗೆ ಮತ್ತು ನಮ್ಮ ಅಜ್ಜಿಗೆ ತೊಗೊಂಡಿದ್ದಾರೆ ಈ 3 ಸ್ಯಾರಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ನಮ್ಮ ದೊಡ್ಡಪ್ಪನಿಗೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಐತೆ ರಾಮರಾಜ್. ಸೈಜ್ ಏನು? ನನಗೆ ವೈಟ್ ಶರ್ಟೇ ಬೇಕು, ತಗೋಬಾ ಅಂತಂತೆ ನೋಡಿ. ಶಲ್ಯ ಬೇಕಾ ಶಿವು? ಶಲ್ಯ ಕೊಡಿ.
ನೋಡಿ ಫ್ರೆಂಡ್ಸ್, ನಮ್ಮ ದೊಡ್ಡಪ್ಪ ಇರೋದು ಹಳ್ಳಿಲಿ, ಅಲ್ಲಿ ಜಾಸ್ತಿ ಹೊಲಿದ ಕೆಲಸ ಎಲ್ಲ ಮಾಡ್ತಾರೆ. ಆದ್ರೂ ವೈಟ್ ಕಲರ್ ಶರ್ಟೇ ಬೇಕಂತ ಹೇಳಿದ್ರು. ನೋಡಿ ಇಷ್ಟು ಪರ್ಚೇಸ್ ಮಾಡಿದ್ದೀವಲ್ಲ, ಇಷ್ಟು ಪರ್ಚೇಸ್ ಮಾಡಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಸೀರೆ ಇದ್ರೂ ನಮ್ಮ ಅಮ್ಮಂಗೆ ಸಾಲಲ್ಲ. ತಿರ್ಗಾ ಬಂದ್ಬಿಟ್ಟು ಇಲ್ಲಿ ಸೀರೆ ನೋಡ್ತವ್ರು, ಏನೂ ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಪ್ಯಾಂಟ್ ನೋಡ್ತಿದ್ರು, ಇಲ್ಲಿ ಬಂದ್ಬಿಟ್ಟು ಸೀರೆ ನೋಡ್ತವ್ರೆ. ಅಲ್ಲಿ ಪ್ಯಾಂಟ್ ನೋಡಿದ್ರು ತಗೊಳ್ಳಿಲ್ಲ, ಇಲ್ಲಿ ಸೀರೆ ನೋಡ್ತವ್ರೆ. 100% ತಗೊಳ್ಳಲ್ಲ ಫ್ರೆಂಡ್ಸ್. ಬೇಕಾದ್ರೆ ನೋಡಿ, ನಾನೇ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ತಗೊಳ್ಳಲ್ಲ ಫ್ರೆಂಡ್ಸ್, 100% ತಗೊಳ್ಳಲ್ಲ. ಲಾಸ್ಟಲ್ಲಿ ಮನೆಗೆ ಹೋಗ್ಬಿಟ್ಟು ಏನೇನು ತೊಗೊಂಡಿದ್ದೀವಿ ಅದೆಲ್ಲ ತೋರಿಸ್ತೀನಿ. ಈ ಸೀರೆ ಒಂದು ಇರಲ್ಲ ನೋಡಿ ಫ್ರೆಂಡ್ಸ್ ಅದರಲ್ಲಿ. ನೋಡಿ ಫ್ರೆಂಡ್ಸ್, ವಾಪಸ್ ಕೊಡ್ತವ್ರು ತಗೊಳ್ಳೋಣ ಎಲ್ಲ ಆಯಿತು. ಇದು ನಮ್ಮದು ಕೊಡು, ಅದು ಅವ್ರ ಮಕ್ಳು ಬಟ್ಟೆ. ಇಷ್ಟು ತೊಗೊಂಡಿದ್ದೀವಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ದೊಡ್ಡವರಾಗ್ಬಿಟ್ಟವ್ರೆ, ಮಾತೇ ಆಡ್ಸಲ್ಲ. ಏನು ನಿಮ್ಮ ಹಿಂದೆ ಎಲ್ಲ ಬರಬೇಕಾ ಹಿಂಗ? ಎಲ್ಲಿ ಮನೆಗೆ ನಾನು ಇವಳನ್ನ ನೋಡ್ಕೊಂಬಂದಿದ್ದು. ನೋಡಿ ಫ್ರೆಂಡ್ಸ್, ನಮ್ಮ ಪುಟಾಣಿ ಗೊಂಬೆ ಇವಳು. ಯಾಕೆ ಗೊಂಬೆ ಓಡೋಡೋಯ್ತೀಯಾ? ಬನ್ನಿ, ಅಲ್ಲಿ ಬಟ್ಟೆ ಎಲ್ಲ ಹಂಗೆ ಇಟ್ಬಿಟ್ಟು ಬಂದಿದ್ದೀನಿ. ಅಮ್ಮನಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಇಲ್ಲಿ ಬ್ಲೌಸ್ ಕೊಟ್ಟಿದ್ವಿ ಈಸ್ಕೊಳ್ಳೋಕ್ಕೆ. ಇವಳನ್ನ ನೋಡ್ಕೊಬಂದೆ. ಹೇಳಿ ನಮ್ಮ ಫ್ರೆಂಡ್ಸ್ಗೆ ಹಾಯ್ ಅಂತ ಹೇಳಿ. ನೀವೇ ಪರವಾಗಿಲ್ಲ, ಈಗ ಹೇಳಿ. ಇರಲಿ, ಫಸ್ಟ್ ವ್ಲಾಗ್ ಫ್ರೆಂಡ್ಸ್, ನನ್ನ ಇದರಲ್ಲಿ ಫಸ್ಟ್ ವ್ಲಾಗ್ ನಮ್ಮ ಅಕ್ಕಂದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನನ್ನ ಪವಿರಾಜ್ ಯೂಟ್ಯೂಬ್ ಚಾನಲ್ ಇದೆ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಯ್ ಮಾಡು. ಹಾಯ್ ಅಂತೆ ನೋಡಿ ಫ್ರೆಂಡ್ಸ್. ಏನ ಯೂಟ್ಯೂಬೆಲ್ಲ ಜೀವನ ಪೂರ್ತಿ ಇರ್ತೀನಿ. ಬಾಯ್ ಮಾಡು ಬಿಳಿ. ಹಾಂ ಸರಿ ಆಯಿತು, ಬಾಯ್ ಮಾಡು. ಹಾಂ ಬಾಯ್ ಮಾಡು. ಮಾಡಲ್ವಾ? ನೋಡಿ ಫ್ರೆಂಡ್ಸ್, ಎಷ್ಟು ಇದಿದೆ ಅಂದರೆ ಇವಳಿಗೆ. ಸಿಕ್ಕಿದ್ರೆ ಫ್ರೆಂಡ್ಸ್ ಇವಳು ಎಲ್ಲಾದರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡಿ. ಬಾಯ್. ಒಂದಿನ ನಿಮ್ಮನ್ನೇ ಇಟ್ಕೊಂಡು ಲಾಗ್ ಮಾಡ್ತೀನಿ. ಬಾಯ್. ಊರಿಂದ ಬಂದಮೇಲೆ ಮಾಡೋಣ ಫ್ರೆಂಡ್ಸ್. ನನಗಂತೂ ಓಡಾಡಿ ಬೆಳಿಗ್ಗೆಯಿಂದ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಇವಾಗ ಏನೇ ಇದ್ರು ಊಟ ಮಾಡ್ಕೊಂಡು ಸೀದಾ ಮಲಗಬೇಕಷ್ಟೇ ಫ್ರೆಂಡ್ಸ್. ನಾನು ಯಾವ್ಯಾವ ಬಟ್ಟೆ ತಗೊಂಡಿದೀವಿ, ಏನು ಎತ್ತ ಅಂತ ಪ್ರತಿಯೊಂದು ತೋರಿಸ್ಕೊಂಡಿದೀನಿ. ನಾನು ತಗೊಂಡಿರೋ ಬಟ್ಟೆ ತೋರಿಸಿಲ್ಲ ಫ್ರೆಂಡ್ಸ್. ನಾನು ಹಾಕೊಂಡಾಗ ರಿವೀಲ್ ಮಾಡ್ತೀನಿ ಅದು ಹೇಗಿದೆ ಏನು ಅಂತ ಅಂದ್ಬಿಟ್ಟು. ಸೊ ಅವಾಗ ಕಮೆಂಟ್ ಮಾಡಿ ಹೇಗಿತ್ತು, ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಇದೊಂದು ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ಇರಲಿ. ನಾನು ಹೊಸ ವ್ಲಾಗರು ಯೂಟ್ಯೂಬ್ ಚಾನಲ್ಗೆ. ಯಾರ್ಯಾರಿಗೆ ಏನಾದ್ರೂ ನನ್ದ್ರಲ್ಲಿ ಏನಾದ್ರು ತಪ್ಪು ಕಾಣಿಸ್ಕೊಂಡ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾಕಂತಂದ್ರೆ ಇದು ನನ್ನ ಫಸ್ಟ್ ವ್ಲಾಗ್ ಬಂದ್ಬಿಟ್ಟು. ಇದು ನನ್ಗೆ ಹೇಗ್ ವ್ಲಾಗ್ ಮಾಡ್ಬೇಕು, ಏನು ಎತ್ತ ಅಂತ ಏನು ಗೊತ್ತಿಲ್ಲ. ನನ್ಗೆ ತುಂಬಾ ಕನ್ಸಿತ್ತು ವ್ಲಾಗ್ ಮಾಡ್ಬೇಕು ಅಂತ ಅನ್ಬಿಟ್ಟು. ಸೊ ಆ ಕನ್ಸು ಇವಾಗ ಈಡೇರಿದೆ. ಅದು ದೀಪಾವಳಿಗೆನೆ ಮಾಡ್ಬೇಕು ಅಂತ ಅನ್ಬಿಟ್ಟು ನನ್ನ ಹೇಳಿ ಬರ್ದಿದ್ದೀರೋ ಗೊತ್ತಿಲ್ಲ. ಸೊ ಇವಾಗ ಈಡೇರಿದೆ ಫ್ರೆಂಡ್ಸ್. ಸೊ ಏನಾದ್ರು ತಪ್ಪಿದ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಅದನ್ನ ತಿದ್ಕೋತೀನಿ. ಏನೇ ಇದ್ರು ಪ್ರತಿಯೊಂದು ತಿದ್ಕೊಂಡು ನಾನು ಇರ್ತೀನಿ ಫ್ರೆಂಡ್ಸ್. ಸೊ ಏನಾದ್ರು ತಪ್ಪಾಗಿದ್ರೆ ಸಾರಿ ನನ್ನ ಕಡೆಯಿಂದ. ಸೊ ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.